ದುಡಿಮೆ ನಂಬಿ ಬದುಕು ಅಂತ ದೊಡ್ಡವರು ಹೇಳ್ತಾರೆ. ಆದರೆ ದಿನಕ್ಕೆ 14 ಅವರ್ ದುಡಿತು ಅಂದರೆ ಯಾವಾಗಪ್ಪ ಜೀವನ ಮಾಡೋದು ಅನ್ನೋ ಪರಿಸ್ಥಿತಿ ಎದುರಾಗೋಂಗಿದೆ. ಸೊ ದಿನಕ್ಕೆ 14 ಅವರ್ ದುಡಿಬೇಕು ಅಂದರೆ ವಾರಕ್ಕೆ 70 ಗಂಟೆಗಳ ಕಾಲ ದುಡಿಬೇಕು ಅನ್ನೋ ಒಂದು ಪ್ರಸ್ತಾವನೆ ಬರೋ ರೀತಿ ಇದೆ. ಇದ್ರದ್ದು ಕಷ್ಟ ಸುಖಗಳೇನು, ಅಡ್ವಾಂಟೇಜ್ ಡಿಸಡ್ವಾಂಟೇಜ್ಗಳೇನು, ಬನ್ನಿ ನಮ್ಮ ಕಾರ್ಮಿಕರು ಏನು ಹೇಳ್ತಾರೆ, ನಮ್ಮ ಎಂಪ್ಲಾಯೀಸ್ಗಳು ಏನು ಹೇಳ್ತಾರೆ ತಿಳ್ಕೊಳ್ಳೋಣ. ಸರ್, ಇವಾಗ IT ಕಂಪ್ನಿಗಳಲ್ಲಿ 14 ಅವರ್ಸ್ ಪರ್ ಡೇ ಮತ್ತು ವಾರಕ್ಕೆ 70 ಅವರ್ಗಳು ಕೆಲಸ ಮಾಡಬೇಕು ಅಂತ ಒಂದು ಕಾನೂನು ತರಬೇಕು ಅಂತ ಇದ್ದಾರೆ. ನೀವೊಬ್ಬರು IT ಎಂಪ್ಲಾಯ್ ಆಗಿದ್ದೀರಾ, ನಿಮ್ಮ ಅಭಿಪ್ರಾಯ ಏನು ಸರ್? ನಿಮ್ಗೇನು ಅನಿಸುತ್ತೆ ಈ ಕಾನೂನು ಬಗ್ಗೆ? ಸರ್, ಅಂದರೆ ಇವಾಗ ಸಮ್ ಕಂಪ್ನೀಸ್ ಏನಾಗುತ್ತೆ ಅಂದರೆ ಕ್ಯಾಬ್ಸು ಅರ್ಲಿ ಬರುತ್ತೆ. ಅರ್ಲಿ ಹೆಂಗಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಾನು 11:30 ಶಿಫ್ಟ್ ಮಾಡ್ತೀನಿ. 11:30 ಅಂದರೆ ಸಮ್ಟೈಮ್ಸ್ ಕ್ಯಾಬ್ 9:30 10 o'clock ಬರುತ್ತೆ. ಲೆಕ್ಕ ಮಾಡ್ಕೊಳ್ಳಿ, ಅಲ್ಲೇ 9 to ಮತ್ತು ಡ್ರಾಪ್ ಇರೋದು, ನನ್ನ ಲಾಗೌಟ್ ಇರೋದು 8:30 ಅಂದರೆ ಕ್ಯಾಬ್ ಬರೋದು ಒಂದ್ಸರಿ 10 o'clock ಆಗುತ್ತೆ. ಲೆಕ್ಕ ಹಾಕಿ 10 ಅಂದರೆ 10 to 10, ಅಲ್ಲೇ 10 hours ಆಯಿತಾ. ಇವಾಗ 14 hours ಅಂದರೆ ನಾವು 24 hours ಕಂಪ್ನಿಯಲ್ಲೇ ಜೀವನ ಮಾಡಬೇಕು ಸರ್. ಅಂದರೆ ನನಗೂ ಮ್ಯಾರೇಜ್ ಆಗಿದೆ ರೀಸೆಂಟಾಗಿ, ನಾವು ಟೈಮ್ ಸ್ಪೆಂಡ್ ಮಾಡಬೇಕು. ಇವಾಗ 14 hours ಅಂದರೆ ರಿಯಲಿ ಇಟ್ಸ್ ನಾಟ್ ಪಾಸಿಬಲ್ ಸರ್. ಸೊ ಆಫೀಸೇ ಮನೆ ಆಗೋಗ್ಬಿಡುತ್ತೆ. ಹೌದು, ಆಫೀಸೇ ಮನೆ ಆಗುತ್ತೆ. ನಮಗೂ ಸರ್ಟನ್ ಡ್ರೀಮ್ಸ್ ಇರುತ್ತಲ್ಲ, ವರ್ಕ್ ಆದಮೇಲೆ ನಾವು ಏನಾದರೂ ಒಂದು ಕಲಿಬೇಕು ಅಂದರೆ ಏನೋ ಒಂದು ಮಾಡಬೇಕಂತ ಒಂದು ಆಸೆ ಇರುತ್ತಲ್ಲ ಸರ್. ಬೆಳಿಗ್ಗೆ 9 ಗಂಟೆಗೆ ಅಂದರೆ ಯಾರೇ ಆಗಲಿ ಒಂದು 7:30 8 ಗಂಟೆ ಮನೆಯಿಂದ ಹೊರಡಬೇಕು. 11 ಗಂಟೆಗೆ ಇಲ್ಲಿ ಕೆಲಸ ಮುಗಿಸಿದ್ರೆ ಮನೆ ರೀಚ್ 12 1 ಗಂಟೆ. ಸೊ ಅವ್ನ ಲೈಫ್ ಪೂರ್ತಿ ಬರೀ ಕೆಲಸ ಮಾಡ್ಕೊಂಡಿರುತ್ತಾ? ಇದು ನನ್ನ ಅಭಿಪ್ರಾಯ. ಇದು ಬೇಸಿಕಲಿ ಇದೇನಂತಂದರೆ ನಮ್ಮ ಹಿಂದಿನ ಕಾಲದಲ್ಲಿ ಜೀತದಾಳು ಪದ್ಧತಿ ಇತ್ತಲ್ಲ, ಈ ಥರ ಇದು ವೈಟ್ ಕಾಲರ್ಲಿ ಜೀತ ಅಷ್ಟೇ. ನನ್ನ ಪ್ರಕಾರ ಇದು ಫೇರ್ ಅಲ್ಲ. ಯಾಕಂದರೆ ಇವಾಗಲೇ ಕೆಲಸ ಮಾಡ್ತಾ ಇರೋದೇ ಹಾರ್ಡ್ ಆಗ್ತಿದೆ. 4 hours ಆಫ್ ಜರ್ನಿ ಮಾಡಬೇಕು, ಪ್ಲಸ್ಸು ಇಲ್ಲಿ ಬಂದು ತಿರ್ಗಾ ಕೆಲಸ ಮಾಡೋದು ತುಂಬ ಕಷ್ಟ. ಆಮೇಲೆ ಟೈಮ್ ಸಿಗೋಲ್ಲ, ಎಲ್ಲೂ ಹೋಗೋಕ್ಕಾಗಲ್ಲ. ದಿಸ್ ಇಸ್ ನಾಟ್ ಫೇರ್ ಫ್ರಮ್ ಗೌರ್ಮೆಂಟ್. ಕರ್ನಾಟಕ ಗೌರ್ಮೆಂಟ್ ಹ್ಯಾಸ್ ಬಿನ್, ಐ ವಾಸ್ ಅಪೋಸಿಂಗ್ ಟು ದಿಸ್ ಲಾ. We as an associate find that there is no promotion going on, no salary hike is going on. If they are making it 14 hours, it's a good idea. Make it 3 days. 3 days rest, 3 days for working. Correct. Then it will be good. And what they are thinking that, okay, what we are for 14 hours we are working, no? What they are getting package in outside the country, that is more. You can't transport to here in that Indian rupees. Yeah, make it try like to more in others US dollars or euros. You convert it and give it to. We ready to work. Not for Indian rupees, we can't. Everything, if you go for buy and vegetables also, it will more cost now. And if you are buying something also, for children also, if you are getting pregnant, you got deliver, for diaper only we have to pay more. Everything also, it will be cost of cutting. So it will be more conscious about health now. If they are doing 14 hours, if Dharan, they told that 14 hours is working, he is only thinking about, because his company, he is investing, he is earning. He not thinking about others employees. Only employer is thinking, not employees how is affecting. That is main concern about the 14 hours. So it should not be go for the 14 hours. What we are following, we should follow. We should take Narendra Modi for this first steps. ಸರ್ಕಾರ ಯೋಚನೆ ಮಾಡಬೇಕು. ಈಗ ಬೇರೆ ಏನೋ ಒಂದು ರೆಕಮೆಂಡೇಶನ್ ಬಂದ ತಕ್ಷಣ ಇದನ್ನು ಅಟ್ಲಿ ಯೋಚನೆ ಮಾಡ್ತೀವಿ ಅಂತ ಹೇಳ್ತಿದ್ದಲ್ಲ, ಅದೇ ಫಸ್ಟ್ ಆಫ್ ಆಲ್ ರಾಂಗ್. ಆ ಥರ ಇದ್ದರೆ ಎಷ್ಟೋ ಒಳ್ಳೊಳ್ಳೆ ರೆಕಮೆಂಡೇಶನ್ ಸರ್ಕಾರ ಮುಂದೆ ಬಂದಿರ್ತದೆ, ಅದನ್ನು ಯಾಕೆ ಕನ್ಸಿಡರ್ ಮಾಡಲ್ಲ, ಇದನ್ನು ಮಾತ್ರ ಯಾಕೆ ಕನ್ಸಿಡರ್ ಮಾಡ್ತಾರೆ? ಸೊ ಬೇಸಿಕಲಿ ಕ್ಯಾಪಿಟಲಿಸ್ಟ್ ಮುಂದೆ ಸರ್ಕಾರ ಸೋಲ್ತಾ ಇದೆ ಅಂತ ಆಯಿತು. 14 hours ಇಟ್ಸ್ ನಾಟ್ ಈಸಿ ಟು ವರ್ಕ್. ಆ್ಯಕ್ಚುಲಿ 14 hours ಕೆಲಸ ಮಾಡೋಕ್ಕಾಗಲ್ಲ. ಯಾಕಂದರೆ ಇವಾಗಲೇ 9 hours ಕೆಲಸ ಮಾಡ್ತಿದ್ದೀವಿ, ಪ್ಲಸ್ 2 hours 3 hours ಟ್ರಾವೆಲ್ ಮಾಡ್ತೀವಿ. 14 hours ಇಸ್ ನಾಟ್ ಈಸಿ. ಪ್ಲಸ್ ಟ್ರಾವೆಲಿಂಗು 16-17 hours ಆಗಿಬಿಡುತ್ತೆ. ಸೊ ನಮಗೆ ಟೈಮ್ ಸಿಗೋಲ್ಲ. ಇವಾಗ ಮತ್ತೆ ಟೈಮಿಂಗ್ ಹೆಚ್ಚು ಮಾಡಿಬಿಟ್ಟು 14 hours ಅಂದರೆ ನಾವು ಡೆಫಿನೆಟ್ಲಿ 24 hours ವರ್ಕಲ್ಲೇ ಬಿದ್ದುಬಿಡ್ಬೇಕಾಗುತ್ತೆ. ಯು ನೋ ದಟ್ ಸಮ್ ಪೀಪಲ್ ಆರ್ ಡೈಯಿಂಗ್ ಫ್ರಮ್ ಹಾರ್ಟ್ ಅಟ್ಯಾಕ್ ಬಿಕಾಸ್ ಆಫ್ ದ ಪ್ರೆಷರ್. 14 hours working, it's a good idea, I agree. It's all came from other country, not in Indian. Indians thinking is not like 14 hours. What they are doing, they are getting from other country. What others country is getting, that they are very conscious about health. They are not here, health is not compulsory here. If you are dying also, you have to complete 8 hours, 9 hours, break hours you have to cut down, you have to attend the calls. But what you are earning, you have to pay for the hospital only. That is okay. ಪರ್ಸ್ನಲ್ ವರ್ಕ್ಸು ತುಂಬ ಇಂಪಾರ್ಟೆಂಟು. ಅದನ್ನು ನೋಡ್ಕೊಂಡು ಇದನ್ನು ನೋಡ್ಕೊಂಡು ನಾವು ಬೇರೆ ಊರಿಂದ ಬೇರೆ ಊರಿಗೆ ಬಂದಿರ್ತೀವಿ. ಸೊ ನಾವು ಎರಡು ಮೇಂಟೈನ್ ಮಾಡಬೇಕಾಗಿರುತ್ತೆ. ಹಾಗೆ ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟು. ಈ ಥರ ಏನಾದರೂ ಮಾಡಿದರೆ ನನ್ನ ಪ್ರಕಾರ ಹೆಲ್ತಲ್ಲಿ ತುಂಬ ಇಂಪ್ಯಾಕ್ಟ್ ಬೀಳುತ್ತೆ ಅಂತ ಅನಿಸುತ್ತೆ. ಸೊ ಇಲ್ಲಿವರೆಗೂ 45 ಗಂಟೆ ವರ್ಕ್ ಮಾಡ್ತಾಯಿದ್ವಿ ವಾರಕ್ಕೆ. ಸೊ ಕೆಲಸ ಮಾಡೋದು 45 ಗಂಟೆ, ಆಫೀಸಿಗೆ ಬಂದು ಹೋಗೋದು ಹೆಚ್ಚು ಕಡಿಮೆ ಒಂದು 3ರಿಂದ 4 ಗಂಟೆ ಈ ಟ್ರಾಫಿಕಲ್ಲಿ. ಸೊ ಆಲ್ರೆಡಿ ಇದು ನಾವು 70 ಗಂಟೆ 80 ಗಂಟೆ ದಾಟ್ತಿದೆ. ಸೊ ದಿನಕ್ಕೆ 14 ಗಂಟೆ ಕೆಲಸ ಮಾಡೋಕ್ಕೆ ಇವ್ರು ಎಕ್ಸ್ಪೆಕ್ಟ್ ಮಾಡಿದ್ರೆ, ಸೊ ನಮಗೆ ಅಂತ ನಾವೆಲ್ಲಿಂದ ಟೈಮ್ ಕೊಟ್ಕೊಳ್ಳೋಕ್ಕಾಗತ್ತೆ? 14 ಗಂಟೆ ಆಫೀಸಲ್ಲಿದ್ದು 4 ಗಂಟೆ ಹೋಗ್ತಾ ಬರ್ತಾ ಟ್ರಾವೆಲ್ ಮಾಡಿಬಿಟ್ರೆ ಇನ್ನು ಉಳಿಯೋದು ನಮಗೆ 6 ಗಂಟೆ. 6 ಗಂಟೆ ಟೈಮಲ್ಲಿ ಊಟ ಮಾಡ್ತಿರೋ, ತಿಂಡಿ ತಿಂತಿರೋ, ಮಲಗ್ತಿರೋ, ಇಲ್ಲ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರೋ. ಸೊ 14 ಗಂಟೆ ಇಟ್ಸ್ ವೆರಿ ಇಂಪಾಸಿಬಲ್ ಇವಾಗ. ಸೊ
ಸ್ವಲ್ಪ ಕಷ್ಟ ಆಗುತ್ತೆ. ಅನ್ಎಂಪ್ಲಾಯ್ಡ್ ತುಂಬ ಜನ ಇದ್ದಾರೆ. ಈಗ ಎಂಪ್ಲಾಯರ್ಸ್ಗೆ ನಾವು 14 ಅವರ್ಸ್ ದುಡಿಯೋರ ಕಡೆನೇ 14 ಅವರ್ಸ್ ಕೊಟ್ಬಿಟ್ರೆ ಅನ್ಎಂಪ್ಲಾಯ್ಡ್ಸ್ಗೆ ಜಾಬೇ ಸಿಗಲ್ಲ. ಆವಾಗ ಅದು ಒಂದು ತೊಂದರೆ ಆಗುತ್ತೆ. ಸೊ ನನ್ನ ಪ್ರಕಾರ ಇದು ಐ ಆಮ್ ಡೋಂಟ್ ವೋಟ್ ಫಾರ್ ಇಟ್. ನಮ್ಮದು ಅನಿಸಿಕೆ ಅನ್ನೋದು ಇಷ್ಟೇ, 14 ಅವರ್ಸು ಆ್ಯಕ್ಚುಲಿ ಜೀವಕ್ಕೂ ಒಳ್ಳೆಯದಲ್ಲ ಅಂದ್ಕೊತೀನಿ ನನ್ನ ಪ್ರಕಾರದಲ್ಲಿ.